Very good evening, students, to all the students who are very eagerly waiting for the class to start with. Now, today I thought of dealing with most important questions or expected questions. ಇದು ನಿಮಗೂ ಗೊತ್ತಿರುತ್ತೆ, ಆದರೆ ನಾನು ಇಲ್ಲಿ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅನ್ನೋದಾದರೆ, ಕ್ವಶನ್ ವೈಸು ಇಂಥ ಕ್ವಶನ್ ನಂಬರ್ಗೆ ಇಂಥದೇ ಕ್ವಶನ್ ಬರುತ್ತೆ, ಇಷ್ಟನ್ನೇ ಓದ್ಕೊಂಡ್ರೆ ಸಾಕು ಅಂತ ಒಂದು ಇಂಪಾರ್ಟೆಂಟ್ ಆಗಿ ಹೇಳೋಣ ಅಂತ ಬಂದಿದ್ದೀನಿ. ಯಾಕೆಂದರೆ ಸ್ಕೋರಿಂಗ್ ಫಿಸಿಕ್ಸ್ ಔಟ್ ಆಫ್ ಔಟ್ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮೋರ್ ದ್ಯಾನ್ 60 ತೆಗೆಯೋದಂತೂ ಖಂಡಿತ ಸುಲಭ ಆಗುತ್ತೆ. ದ ಓನ್ಲಿ ಥಿಂಗ್ ಈಸ್ ಇಫ್ ಯು ಫಾಲೋ ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ಯು. ಅಂದರೆ ಇಂಥದ್ದು ಈಗ ಹೇಗಿದೆ ಅಂದರೆ, ಆಲ್ರೆಡಿ ಇವತ್ತು ನೋಡಿ ಎಂಥ ದಿನದಲ್ಲಿ ನಾವು ಫಿಸಿಕ್ಸ್ ಕ್ಲಾಸ್ ತಗೋತಾ ಇದ್ದೀವಿ. ವಿ ಹ್ಯಾವ್ ಕಮ್ ಔಟ್ ವಿತ್ ದ ಸೆಕೆಂಡ್ PUC ಟೈಮ್ ಟೇಬಲ್ ಬಂದಿದೆ. ನಿಮಗೆ ಎಷ್ಟು ದಿನ ಇದೆ ಅಂತ ಗೊತ್ತಿದೆ. ಅದೆಲ್ಲ ಲೆಕ್ಕ ಇಟ್ಕೊಂಡು ಈಗ ನಿಮ್ಮ ಪ್ರಿಪ್ರೇಷನ್ನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಡೀ ಚಾಪ್ಟರ್ ಓದ್ಕೊಂಡು ಕೂರುವಂಥ ಟೈಮಲ್ಲ ಇದು. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಇನ್ ದ ವಾರ್ ಫೀಲ್ಡ್. ಸೊ ಅದನ್ನ ಎಂಜಾಯ್ ಮಾಡಿಕೊಂಡು ಓದಬೇಕಾಗಿರೋವಂಥ ಟೈಮ್ ಈಗ. ಹಾಗಾಗಿ ಕ್ವಶನ್ ವೈಸ್ ಓದ್ಕೋತಾ ಹೋಗೋಣಂತೆ. ಆಲ್ರೆಡಿ ನಿಮಗೂ ಗೊತ್ತಿದೆ, ನಿಮ್ಮ ಟೀಚರ್ಸು ಹೇಳಿರ್ತಾರೆ ಇಂತಿಂಥ ಕ್ವಶನ್ಸ್ ಇಂಪಾರ್ಟೆಂಟು ಅಂತ. ಅದರಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅನ್ನೋದ್ರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಟಾಕ್ ಟುಡೇ. ಎಸ್ಪೆಷಲಿ ಐ ವಿಲ್ ಬಿ ಡೀಲಿಂಗ್ ವಿತ್ 5 marks ಕ್ವಶನ್ಸ್ ಟುಡೇ. ಸೊ ನಾನು ಎಕ್ಸ್ಪೆಕ್ಟೆಡ್ ಇಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. 5 marks ಕ್ವಶನ್ಸಿನ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಈ 5 marks ಕ್ವಶನಲ್ಲಿ ಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಮತ್ತೆ 2 ಚಾಪ್ಟರ್ ಇದೆ ಅಥವಾ 2 ಕ್ವಶನ್ ಇದೆ. ಯಾವ್ಯಾವುದು? ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇನ್ನೊಂದು ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸ್. ಈ 2 ಚಾಪ್ಟರ್ ಇದೆ ಅಲ್ವಾ? ಈ 2 ಚಾಪ್ಟ್ರಲ್ಲಿ ನಾನು ಯಾವ ಕ್ವಶನ್ಸ್ನ ನಾನು 5 marksಗೆ ಓದಬೇಕು ಅಂತ ನೋಡೋದಾದರೆ, ಇಟ್ ಈಸ್ ಕ್ವೈಟ್ ಈಸಿ ಟು ಡೀಲ್ ವಿತ್ ಇಟ್. ಬಿಕಾಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ನೋಡಿ, ಒಂದು ಕ್ವಶನ್ ಆಲ್ರೆಡಿ ಮೇಲೆ ಹಾಕ್ಬಿಟ್ಟಿದ್ದೀನಿ. ಬಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ಆಕ್ಸಿಯಲ್ ಲೈನ್ ಆಫ್ ಎ ಡೈಪೋಲ್. ಇದು ಫಸ್ಟ್ ಕ್ವಶನ್ನು, ಪ್ರಿಯಾರಿಟೈಸ್ ಆಗಿ ಬರಿತಾ ಇದ್ದೀನಿ. ಆಕ್ಸಿಯಲ್ ಲೈನ್ ಆಫ್ ಎ ಡೈಪೋಲ್ ಇಂದ ಬರಬಹುದು ಎಲೆಕ್ಟ್ರಿಕ್ ಚಾರ್ಜಸ್ ಇಂದ ಕೇಳೋದಾದ್ರೆ. ಇಲ್ಲ ಅಂದ್ರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಈಕ್ವಿಟೋರಿಯಲ್ ಲೈನ್ ಇಂದನೂ ಕೇಳಬಹುದು ಅಲ್ವಾ? ಈಕ್ವಿಟೋರಿಯಲ್ ಲೈನ್ ಆಫ್ ಎ ಡೈಪೋಲ್, either axial line of a dipole ಅಥವಾ equatorial line of a dipole is the most expected question from this chapter. ಅಕಸ್ಮಾತ್ ಆಕ್ಸಿಯಲ್ ಲೈನು ಕೇಳಲಿಲ್ಲ, ಈಕ್ವಿಟೋರಿಯಲ್ ಲೈನು ಕೇಳಲಿಲ್ಲ ಅನ್ನೋದಾದರೆ ನೋಡಿ, ದಿಸ್ ಈಸ್ ಫಾರ್ ಈಕ್ವಿಟೋರಿಯಲ್ ಲೈನ್. ಇದು 2 ಕೇಳಲಿಲ್ಲ ಅನ್ನೋದಾದರೆ ದೇ ಮೇ ಗೋ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ವಶನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮ್ and obtain the expression for electric field near a charged sheet. ಇನ್ಫೈನೈಟ್ಲಿ ಚಾರ್ಜ್ಡ್ ಶೀಟ್ ಆಗ್ಬೋದು, ಅಥವಾ ವಯರ್ ಆಗ್ಬೋದು, ಅಥವಾ ಸ್ಪಿಯರ್ ಆಗಬಹುದು. ಈ 3ರಲ್ಲಿ ಯಾವ್ದಾರು ಒಂದು ಇದನ್ನು ಓದ್ಕೊಳ್ಳಿ. ಯಾಕೆಂದರೆ 3 marksಗೂ ಕೇಳಬಹುದು, ಇದನ್ನ 5 marksಗೂ ಕೇಳ್ಬೋದು. ನೋಡಿ, ಗಾಸ್ ಥಿಯರಮ್ ಸ್ಟೇಟ್ಮೆಂಟ್, ಏನು ಥಿಯರಮ್ ಸ್ಟೇಟ್ಮೆಂಟ್ ಇದೆ, ದಿ ಥಿಯರಮ್ ಸ್ಟೇಟ್ಮೆಂಟ್ ಗೋಸ್ ಫಾರ್ 2 marks ಅಷ್ಟೇ. 2 marks ಇದಕ್ಕಾಗತ್ತೆ. ಇನ್ನು ಏನು ಡಿರೈವೇಶನ್ ಇದೆ ಅದರ ಅಪ್ಲಿಕೇಶನ್ನು, ದಟ್ ವಿಲ್ ಫೆಚ್ ಯು ಅನದರ್ 3 marks. ಓಕೆ, ದಿಸ್ ವಾಟ್ ಐ ಆಮ್ ಟಾಕಿಂಗ್ ಆಕ್ಸಿಯಲ್ ಲೈನ್, ಈಕ್ವಿಟೋರಿಯಲ್ ಲೈನ್ ಅಲ್ಲದೆ ಈ ಕ್ವಶನ್ ಕೇಳಬಹುದು. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಎ ಚಾರ್ಜ್ಡ್ ಇನ್ಫೈನೈಟ್ಲಿ ಚಾರ್ಜ್ ಶೀಟ್, ಅಥವಾ ವೈರು, ಅಥವಾ ಸ್ಪಿಯರು ಅಲ್ವಾ? ಸೊ ಇರೋದೇ 3 ಡಿರೈವೇಶನ್ನು, ಆಕ್ಸಿಯಲ್ ಲೈನ್, ಈಕ್ವಿಟೋರಿಯಲ್ ಲೈನ್. ಇದು 3 ಓದ್ಕೊಂಡ್ಬಿಟ್ರೆ ಒಂದು ಬರೋ ಸಾಧ್ಯತೆ ಇರುತ್ತೆ. ಇದು ಬಿಟ್ಟರೆ ಇನ್ಯಾವುದು ಬರಬಹುದು ಅಂತಂದರೆ, ದ ನೆಕ್ಸ್ಟ್ ಪಾಸಿಬಲ್ ಕ್ವಶನ್ನ ಇಲ್ಲಿ ಬರೀತೀನಿ. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, electric potential due to an isolated point charge, due to an isolated positive charge. So ಇದು ಯಾವುದು ಡಿರೈವೇಶನ್ನು? ಡಿರೈವೇಶನ್ ಈಸ್ V equal to 1/4πε0 Q divided by R. ಏನು ತಗೋತೀರಾ, that derivation has to be done here. ಇದನ್ನು 5 marksಗೆ ಕೇಳ್ಬೋದು. ಇದೂ ಇಲ್ಲ ಅಂದರೆ ನಾನು ಪ್ರಿಯಾರಿಟೈಸ್ ವೈಸ್ ಹೇಳ್ತಾ ಹೋಗ್ತೀನಿ ಅಂತ ಅವಾಗಲೇ ಅಂದೆ. ಅಕಸ್ಮಾತ್ ಈ ಕ್ವಶನ್ನು ಕೇಳಲಿಲ್ಲ ಅಂದರೆ ಈ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ಸಲ್ಲಿ ಇನ್ಯಾವ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಯು ಕ್ಯಾನ್ ಗೋ ವಿತ್ ರೆಸ್ಪೆಕ್ಟ್ ಟು ಕೆಪಾಸಿಟರ್ಸ್.
ಯಾವುದು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಯಾವ್ದು ಬರುತ್ತೆ, ಸೀರೀಸು ಅಥವಾ ಪ್ಯಾರಲಲ್. ಸೀರೀಸು ಅಥವಾ ಪ್ಯಾರಲಲ್ ಕೇಳಿದ್ರೆ 3 ಮಾರ್ಕ್ಸಿಗೆ ಆಗುತ್ತೆ. ಇದರ ಜೊತೆಗೆ ದೇ ಮೇ ಆಸ್ಕ್ an additional question related to it, like something like write the expression for capacitance of a parallel plate capacitor with some dielectric media ಇಂಟ್ರೊಡ್ಯೂಸ್ ಮಾಡಿದಾಗ ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಕಂಡುಹಿಡಿಯೋ ಹಾಗೆ ದೇ ಮೇ ಸ್ವ್ಯಾಪ್ ಇಟ್. ಸೊ ಹಾಗಾಗಿ ನಿಮ್ಮ ತಲೆಗೆ ಬರಬೇಕಾಗಿರೋದು 6 ಕ್ವಶನ್ ಬರಬೇಕು. ಆಕ್ಸಿಯಲ್ ಲೈನ್, ಇಕ್ವಿಟೋರಿಯಲ್ ಲೈನ್, ಗಾಸ್ ಥಿಯರಮ್ದ ಅಪ್ಲಿಕೇಶನ್ನದು, ಪೊಟೆನ್ಷಿಯಲ್ಲು, ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಸೊ ಇದಿಷ್ಟು ಕ್ವಶನ್ನ ಓದ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಈವನ್ ಇನ್ 3 ಮಾರ್ಕ್ಸಲ್ಲೂ ಹೆಲ್ಪ್ ಆಗುತ್ತೆ, ಜೊತೆಗೆ 5 ಮಾರ್ಕ್ಸಿಗೂ ಇದು ಸರ್ವ್ ಮಾಡುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ, ಓಕೆ, ಕಂಪ್ಲೀಟ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಡೆಡಿಕೇಟ್ ಆಗಿರುವಂತಹ ಕ್ವಶನ್ ಇದು. ಯಾವುದೇ ಕಾರಣಕ್ಕೂ, ಏಕೆಂದರೆ 13ರಿಂದ 14 ಮಾರ್ಕ್ಸ್ ವೆಯ್ಟೇಜ್ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ. ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ, ಒಂದು 5 ಮಾರ್ಕ್ಸಿನ ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಪ್ರಿಯಾರಿಟೈಸ್ ವೈಸ್ ಹೇಳೋದಾದರೆ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್ ಈಸ್ ದ ಫಸ್ಟ್ ಪ್ರಿಯಾರಿಟಿ ಕ್ವಶನ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅದು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಯಾವುದು, obtain the equivalent EMF and internal resistance of 2 cells either in series ಅಥವಾ ಪ್ಯಾರಲಲ್ ಬೇಕಾದ್ರೂ ಕೇಳ್ಬೋದು ಅಥವಾ ಸೀರೀಸಲ್ಲಿ ಬೇಕಾದರೂ ಕೇಳಬಹುದು. ಇಲ್ಲಿ ಯಾವುದೇ ಡಿರೈವೇಷನ್ ಆಗಲಿ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾರ್ಕ್ಸ್ ಹೇಗೆ ಹೋಗುತ್ತೆ ಅಂತಂದರೆ, ಇಫ್ ದೆರ್ ಈಸ್ ಎ ಡಯಾಗ್ರಾಮ್, ಸೊ ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ಬರೀಬೇಕು ಪ್ಲಸ್ ಎಕ್ಸ್ಪ್ಲನೇಷನ್. ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ವಿಲ್ ಫೆಚ್ ಯು 1 ಮಾರ್ಕ್ ಅಷ್ಟೇ. ಡಯಾಗ್ರಾಮು ಮತ್ತು ಎಕ್ಸ್ಪ್ಲನೇಷನ್ನು ಸೇರಿಸಿ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟು ಇನ್ನು 4 ಮಾರ್ಕ್ ಇದೆ. ಈ 4 ಮಾರ್ಕಲ್ಲಿ ಯಾವ್ದಾರ ಲಾಗಳನ್ನು ಉಪಯೋಗಿಸ್ತಾ ಇದ್ದೀರಾ, ಎಕ್ಸ್ಪ್ಲನೇಷನ್ ಆದಮೇಲೆ ಲಾ ಉಪಯೋಗಿಸ್ತಾ ಇದ್ದೀರಾ, ಅಥವಾ ಫಸ್ಟ್ ಈಕ್ವೇಷನ್ ಶುರು ಮಾಡ್ತೀರಾ, ಆ ಈಕ್ವೇಷನ್ ಸರಿಯಾಗಿ ಬರೆದು ಏನೇನು ಟರ್ಮ್ಸು ಅಂತೆಲ್ಲ ಹೇಳೋದಕ್ಕೆ ಇನ್ನೊಂದು ಮಾರ್ಕ್ ಇರುತ್ತೆ. ಮತ್ತು ಇಫ್ ದೆರ್ ಆರ್ ಸ್ಟೆಪ್ಸ್ ರಿಲೇಟೆಡ್ ಟು ಇಟ್ ಆರ್ ಎನಿ ಅಸಂಪ್ಷನ್ಸ್ ಇದ್ದರೆ, ಅಸಮ್ ಮಾಡ್ಕೋತೀವಿ, ಇಲ್ಲ ಇದು 0 ಆಯಿತು, ಇದು ಜಾಸ್ತಿ ಆಯಿತು, ಅಥವಾ ಇದನ್ನು ಅಸ್ಯೂಮ್ ಮಾಡ್ಕೋತೀನಿ ಅಂದರೆ ಅಸಂಪ್ಷನ್ಸ್ ಇದ್ದರೆ ಅದಕ್ಕೆ ಇನ್ನೊಂದು ಮಾರ್ಕ್ ಇರುತ್ತೆ. ದೆನ್ ಯು ವಿಲ್ ಬಿ ಹ್ಯಾವಿಂಗ್ ದ ಡಿರೈವೇಷನ್ ಮಾಡುವಾಗ ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸಿಗೆ ಪ್ರಾಪರಾಗಿ ಸ್ಟೆಪ್ಸ್ ಮಾಡಿ 1 ಮಾರ್ಕ್ ಇರುತ್ತೆ. ದೆನ್ ಕಮ್ಸ್ ಯುವರ್ ಫೈನಲ್ ಈಕ್ವೇಷನ್. ಫೈನಲ್ ಈಕ್ವೇಷನ್ಗೆ 1 ಮಾರ್ಕನ್ನು ಅಲಾಟ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ಎನಿ ಡಿರೈವೇಷನ್ ಫಾರ್ ದಟ್ ಮ್ಯಾಟರ್. ಈಗ ಇದನ್ನೇ ಎಕ್ಸಾಂಪಲ್ ತಗೊಂಡ್ರೆ, ಒಬ್ಟೈನ್ ದ ಈಕ್ವಾಲೆಂಟ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಇನ್ ಸೀರೀಸ್ ಅಥವಾ ಪ್ಯಾರಲಲ್ ಬಂದರೆ ನೋಡಿ, ಡಯಾಗ್ರಾಮ್ ಬರೀತೀರಾ, ಇಲ್ಲಿ 2 ಡಯಾಗ್ರಾಮ್ ಬರೀಬೇಕು. ಸೆಲ್ಸ್ ಇನ್ ಸೀರೀಸ್ ಇಂದ ಒಂದು, ಇನ್ನೊಂದು ಈಕ್ವಾಲೆಂಟ್ ಡಯಾಗ್ರಾಮು. ಅದಕ್ಕೆ ತಕ್ಕಂಥ ಒಂದು ಸಣ್ಣ ಎಕ್ಸ್ಪ್ಲನೇಷನ್ನ ಕೊಡ್ತೀರಾ. ಆಮೇಲೆ ಲಾ ಇಲ್ಲ, ಇದಕ್ಕೆ ಈಕ್ವೇಷನ್ ಇಂದ ಶುರು ಮಾಡ್ತೀರಾ. ವಿ ನೋ ದಟ್ E ಈಕ್ವಲ್ ಟು V ಪ್ಲಸ್ IR ಅಥವಾ ವಿ ಈಕ್ವಲ್ ಟು ಅಥವಾ I ಈಕ್ವಲ್ ಟು E ಮೈನಸ್ V/R ಇಂದ ಶುರು ಮಾಡಿಕೊಂಡು 2 ಈಕ್ವೇಷನ್ ಬರೀತೀರಾ. ಯಾವುದಕ್ಕೆ? ಸೆಲ್ 1 ಮತ್ತು ಸೆಲ್ 2ಗೆ. ನೆಕ್ಸ್ಟು ಯು ಆರ್ ಗೋಯಿಂಗ್ ಟು ಅಸ್ಯೂಮ್ ದಟ್ ದ ಪೊಟೆನ್ಷಿಯಲ್ಸ್ ಡಿಫರೆಂಟ್ ಇರುತ್ತೆ. ಸೊ ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿಫರೆಂಟ್ ಇರೋದ್ರಿಂದ V ಈಕ್ವಲ್ ಟು V1 ಪ್ಲಸ್ V2 ಅಂತ ಬರಿತೀವಿ. ಸೀರೀಸ್ ಅಲ್ಲಾದರೆ I ಈಕ್ವಲ್ ಟು I1 ಪ್ಲಸ್ I2 ಅಂತ ಬರಿತೀವಿ. ಪ್ಯಾರಲಲ್ ಅಲ್ಲಾದರೆ ದಟ್ ಇಸ್ ಅನ್ ಅಸಂಪ್ಷನ್ ಆರ್ ದ ನೋನ್ ಫ್ಯಾಕ್ಟ್ ಫಾರ್ ಮೀ. ಇದನ್ನು ಬರ್ಕೋತೀನಿ. ದಿಸ್ ವಿಲ್ ಮೀ ಫೆಚಿಂಗ್ ಮೀ 1 ಮಾರ್ಕ್. ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ, ಸ್ಟೆಪ್ಸ್ ಅಷ್ಟನ್ನು ಡಿರೈವ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ನಿಗೆ ಬರೋದಕ್ಕೆ ಇನ್ನು 2 ಮಾರ್ಕ್ಸ್ ಇರುತ್ತೆ. ಓಕೆ, ನಾವು ಇದಿಷ್ಟು ಆದ ಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದು? ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಆದಮೇಲೆ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಯಾವುದು ಇದು ಅಂದರೆ, ಸಿಗ್ಮಾ ಈಕ್ವಲ್ ಟು NE² ಟೌ ಡಿವೈಡೆಡ್ ಬೈ M. ಡಿರೈವೇಷನ್ ಮಾಡ್ತಿರಲ್ಲ, ಆ ಡಿರೈವೇಷನ್ನ 5 ಮಾರ್ಕ್ಸಿಗೆ ಕೇಳಬಹುದು. ಸೊ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಯೂಸಿಂಗ್ ಓಮ್ಸ್ ಲಾ ಮಾಡ್ತೀರಾ. V ಈಕ್ವಲ್ ಟು IR ಹಾಕ್ಬಿಟ್ಟು ಯು ಆರ್ ಗೋಯಿಂಗ್ ಟು ಪ್ರೊಸೀಡ್ ಫರ್ದರ್. ಟೆಲಿಂಗ್ ದ ಪಾಸಿಬಲ್ ಕ್ವಶನ್ಸ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದಿಷ್ಟು ಬರುವಂಥದ್ದು ಯಾವುದರಿಂದ? ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುವಂಥದ್ದು.
ನೆಕ್ಸ್ಟ್ ಕ್ವಶನ್ is related to magnetism, moving charges and magnetism ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಯಾವ್ಯಾವ ಈಕ್ವೇಶನ್ಸ್ ಬರಬಹುದು ಅಂತ ಕೇಳಿದ್ರೆ ಇಲ್ಲಿ ಇದರ ಜೊತೆಗೆ ಕೆಲವು ಸಲ EMIನೂ ಸೇರಿಸ್ಬಿಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಬಟ್ ವೆರಿ ರೇರ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಬರಲ್ಲ, EMIನ ಸೇರಿಸಬಹುದು. ಓಕೆ, ಕ್ವಶನ್ ನಂಬರ್ 41 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ದ ಫಸ್ಟ್ ಕ್ವಶನ್ ವಿಲ್ ಬಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ ಟೂ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಕೇಳ್ತಾರೆ. ಅದು ಒಂದು ಕ್ವಶನ್ ಆಗುತ್ತೆ. ಅಥವಾ ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಓಕೆ, ಇಲ್ಲಿ ಮಿಸ್ ಆಗೋಗಿದೆ. ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಯೂಸಿಂಗ್ ಬಯೋಸಾವರ್ಟ್ಸ್ ಲಾ ಇದೆಯಲ್ಲ, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. Magnetic field due to circular current carrying conductor along the axis, of course. Circular current carrying conductor ಯಾವುದಿದು ಎಕ್ಸ್ಪ್ರೆಷನ್ನು ಅಂದರೆ B equal to mu naught divided by 4 pi I 2 pi ni r square divided by r square plus x square whole to the power 3 by 2 ಇದೆಯಲ್ಲ, ಈ ಡಿರೈವೇಷನ್ನು ಅಲಾಂಗ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. EMIಯಲ್ಲಿ ತುಂಬ ರೇರ್ ಕೇಳೋ ಅಂಥದ್ದು, ಬಟ್ ಕೇಳಬಾರ್ದು ಅಂತೇನಿಲ್ಲ. EMIಯಲ್ಲಿ ಕೇಳಿದ್ರೆ ದೇ ಮೇ ಗೋ ವಿತ್ AC ಜನರೇಟರ್ನ ಕೇಳ್ತಾರೆ. ಓಕೆ, EMIಯಲ್ಲಿ ಬರೋದಾದರೆ ವರ್ಕಿಂಗ್ ಆ್ಯಂಡ್ ಥಿಯರಿ ಆಫ್ AC ಜನರೇಟರ್ ಡಿರೈವೇಷನ್ ಇದೆಯಲ್ಲ, VE ಈಕ್ವಲ್ ಟು E0 sin omega t, ಆ ಡಿರೈವೇಷನನ್ನು ನಾನು ಇಲ್ಲಿ ತಗೋತೀನಿ. ಆಪ್ಟಿಕ್ಸಿಗೆ ಪೂರ್ತಿ ಡೆಡಿಕೇಟ್ ಆಗಿರೋ ಅಂಥದ್ದು. ಅಲ್ಲಿಗೆ ಆಪ್ಟಿಕ್ಸ್ ಅಂದ ತಕ್ಷಣ ಆ್ಯಸ್ ಆಫ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ರೇ ಆಪ್ಟಿಕ್ಸಲ್ಲಿ ಥಿಯರಿ, ವೇವ್ ಆಪ್ಟಿಕ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಪ್ಟಿಕ್ಸ್ ಓಕೆ, ಅಕಸ್ಮಾತ್ ಅವ್ರು ಏನಾರು 5 ಮಾರ್ಕ್ಸಿನ ಥಿಯರಿ ಕ್ವಶನ್ನ ರೇ ಆಪ್ಟಿಕ್ಸಲ್ಲಿ ಕೊಡಬೇಕು ಅಂತ ಏನಾರು ಅಂದುಕೊಂಡರೆ, ದಿಸ್ ವಿಲ್ ಬಿ ದ ಫಸ್ಟ್ ಚಾಯ್ಸ್ ಆಫ್ ಆಲ್ ದ ಫ್ಯಾಕಲ್ಟೀಸ್. ಡೆಡ್ಯೂಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಯಾವುದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ? 1/f ಈಕ್ವಲ್ ಟು ಮ್ಯೂ ಮೈನಸ್ 1 ಅಥವಾ n-1 1/r1 ಮೈನಸ್ 1/r2. ದಿಸ್ ಈಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದನ್ನು ಡಿರೈವ್ ಮಾಡಬೇಕಾದ್ರೆ ಡಯಾಗ್ರಾಮು ವೆರಿ ಇಂಪಾರ್ಟೆಂಟು. ಈಗ ನಾನು ಬರೆದು ತೋರಿಸ್ತೀನಿ ನೋಡಿ. ಈ ಡಯಾಗ್ರಾಮ್ ಬರೆದ್ರೆ ಸಾಕಾಗುತ್ತೆ. ಅಫ್ಕೋರ್ಸ್ ಕನ್ಸಿಡರ್ ದಿಸ್ ಆಸ್ ಅ ಲೆನ್ಸ್. ಓ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಫಸ್ಟ್ ರೇ ಹಾಕ್ತಿರಲ್ಲ, ಡೈರೆಕ್ಷನ್ ಹಾಕ್ಬಿಡಿ. ಡೈರೆಕ್ಷನ್ ಎಷ್ಟೊಂದು ಜನ ಹಾಕಲ್ಲ. ಈ ಲೈನ್ ಇಲ್ಲಿ ಫಸ್ಟ್ ಸರ್ಫೇಸಲ್ಲಿ ರಿಫ್ರಾಕ್ಟ್ ಆಯಿತು, ಇದನ್ನು ಹಾಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಇಟ್ ವಿಲ್ ಸಮ್ವೇರ್ ಮೀಟ್ ಎಟ್ ಎ ಪಾಯಿಂಟ್. ದಿಸ್ ಈಸ್ I'. ನೆಕ್ಸ್ಟ್ ಇಟ್ ಫಾಲ್ಸ್ ಆನ್ ದ ಸೆಕೆಂಡ್ ಸರ್ಫೇಸ್. ಇಟ್ ಅಂಡರ್ಗೋಸ್ ರಿಫ್ರಾಕ್ಷನ್. ಡೈರೆಕ್ಷನ್ ಆಫ್ ದ ರೇ ನೋಡಿ ನಾನು ಹೇಗೆ ಬರೆದಿದ್ದೀನಿ, ಅದನ್ನು ದಯವಿಟ್ಟು ಬರೆದ್ಬಿಡಿ, ಇಲ್ಲದೆ ಯು ವಿಲ್ ಲೂಸ್ ದ ಮಾರ್ಕ್. ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ U, ಇಲ್ಲಿಂದ ಇಲ್ಲಿಗೆ V, ಇಲ್ಲಿಂದ V' ಅಂತ ತಗೋತೀವಿ. ಸೊ ದಿಸ್ ಡಯಾಗ್ರಾಮ್ ವಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್. ಇನ್ನೂ ಹೇಳ್ತೀರಾ ಅಂದರೆ ಇಲ್ಲಿ A, ದಿಸ್ ಪಾಯಿಂಟ್ ಇನ್ B, ಈ ಪಾಯಿಂಟ್ C, ಈ ಪಾಯಿಂಟ್ D, ಆ್ಯಂಡ್ ಸೆಂಟರಲ್ಲಿ O, ದಟ್ ಈಸ್ ಅ ಆಪ್ಟಿಕ್ ಸೆಂಟರ್. ಇಷ್ಟು ಬರೋದು. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ 5 ಮಾರ್ಕ್ಸ್. ಬಟ್ ಇಫ್ ಯು ಫರ್ಗೆಟ್ ಟು ರೈಟ್ ದ ಆ್ಯರೋ ಮಾರ್ಕ್ ಬರೆಯೋದು ನೀವೇನಾರೋ ಮಿಸ್ ಮಾಡಿದ್ರಿ ಅಂದರೆ ವಿ ವಿಲ್ ಬಿ ವೇಟಿಂಗ್ ಟು ಡಿಡಕ್ಟ್ 1 ಮಾರ್ಕ್. 1 ಮಾರ್ಕನ್ನು ಖಂಡಿತ ಕಳ್ಕೊತೀರಾ ಇಫ್ ಯು ಲೂಸ್ ರೈಟಿಂಗ್ ಆರೋ ಮಾರ್ಕ್. ಓಕೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆಗಲಿ,
ರೇ ಆಪ್ಟಿಕ್ಸ್ ಅಲ್ಲಿ ಬರುವಂತಹ ಅಷ್ಟು ಡಿರೈವೇಶನ್ಸ್ಗೆ ಯು ನೀಡ್ ಟು ರೈಟ್ ದ ರೇ ಡಯಾಗ್ರಾಮ್. ಪ್ರಿಸಮ್ ಇಕ್ವೇಶನ್ ಅಂದರೆ ಯಾವುದು? ದಿಸ್ ಈಸ್ ದ ಪ್ರಿಸಮ್ ಇಕ್ವೇಶನ್. ಮ್ಯೂ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಬೈ ಟು ಅಥವಾ ಡಿ ಎಮ್ ಬೈ ಟು ಮಿನಿಮಮ್ ಡಿವಿಯೇಷನ್ ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ ಟು. ಈ ಈಕ್ವೇಷನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡಿ, ಇದಕ್ಕೂ ಡಯಾಗ್ರಾಮ್ ಬರಿತೀನಿ. ಡಯಾಗ್ರಾಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಎಸ್ಪೆಷಲಿ ವಿತ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸಲ್ಲಿ ಡಯಾಗ್ರಾಮ್ ಇಲ್ಲ ಅಂದರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಗಿವ್ ದ ಮಾರ್ಕ್ಸ್. ಸೊ ಎ ಬಿ ಸಿ, ರೈಟ್? ಸೊ ಎ ರೇ ಆಫ್ ಲೈಟ್ ಗೆಟ್ಸ್ ಇನ್ಸಿಡೆಂಟೆಡ್ ಆನ್ ದ ಸರ್ಫೇಸ್. ಆರೋ ಮಾರ್ಕ್ ಹಾಕ್ಬಿಡ್ತೀನಿ. ಇದಕ್ಕೆ ನಾನು ನಾರ್ಮಲ್ನ ಬರೀಬೇಕು. ಸೊ ನಾರ್ಮಲ್ ಈಸ್ ನಥಿಂಗ್ ಬಟ್ ಎ ರೇ ವಿಚ್ ಈಸ್ ಹ್ಯಾಡ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸರ್ಫೇಸ್. ಇದು ನಾರ್ಮಲ್ ಆಗುತ್ತೆ. ಈ ಆ್ಯಂಗಲ್ನ ಐ ಅಂತ ಕರ್ಕೋತೀರಾ. ಇಟ್ ಅಂಡರ್ಗೋಸ್ ಡಿವಿಯೇಷನ್. ಹೀಗೆಗೋ ಹೋಯಿತು. ಈ ಆ್ಯಂಗಲ್ ಏನಿದೆ ಇದು R1 ಆಗುತ್ತೆ. ನಾವು ಒನ್ಸ್ ಅಗೈನ್ ಇನ್ನೊಂದು ಸೈಡಿಗೆ ಬಿತ್ತು, ಸರ್ಫೇಸ್ಗೆ ಬಿತ್ತು, ಅಲ್ಲಿನೂ ಕೂಡ ಒಂದು ನಾರ್ಮಲ್ನ ಹಾಕ್ತೀನಿ. ಆ್ಯಂಡ್ ಇಟ್ ಗೆಟ್ಸ್ ಡಿವಿಯೇಟೆಡ್ ಲೈಕ್ ದಿಸ್. ಈ ಆ್ಯಂಗಲ್ನ ನಾನು R2 ಅಂತ ಕರಿತೀನಿ, ಇದನ್ನು I2 ಅಂತ ಕರಿತೀನಿ, ಅಥವಾ ಕೆಲವರು ಅದನ್ನ E ಅಂತಲೂ ಕರೀತಾರೆ. ನಾವು ಇಫ್ ದ ರೇ ವಾಸ್ ಲೆಫ್ಟ್ ಲೈಕ್ ದಿಸ್, ಇಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಸ್ಟ್ರೈಟ್. This angle is what I call it as the total deviation D. Okay, ಇದು diagram. Of course you can name it. ಇದು P, E point to Q, this point is R, S, T, ಎಮ್ ಅಂತನೋ ಎನ್ ಅಂತನೋ ಕರ್ಕೋಬಹುದು. ಓಕೆ, ನೀಟಾಗಿ ಡಯಾಗ್ರಾಮ್ ಬರೆದ್ಬಿಡಿ. ಸ್ವಲ್ಪ ದೊಡ್ಡದಾಗಿ ಬರೀರಿ. ಈಸಿಲಿ ಯು ವಿಲ್ ಬಿ ಏಬಲ್ ಟು. ನಮಗೂ ನೋಡಿದಾಗ ಒಂಚೂರು ಲೆಜಿಬಲ್ ಆಗಿರಬೇಕು. ತುಂಬ ಸಣ್ಣದಾಗಿ ಡಯಾಗ್ರಾಮ್ ಬರೆದ್ಬಿಟ್ರೆ ನಿಮಗೆ ನೋಡೋಕ್ಕೆ ಅದು ಕ್ಲೀನ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಬೀಯಿಂಗ್ ಎನ್ ಇವ್ಯಾಲ್ಯೂಯೇಟರ್, ವೆನ್ ವಿ ಲುಕ್ ಇನ್ ಟು ಇಟ್, ಇಫ್ ಇಟ್ ಇಸ್ ಅ ಲಿಟಲ್ ಬಿಟ್ ಬಿಗರ್ ಡಯಾಗ್ರಾಮ್, ನನಗೆಲ್ಲ ಕಾಣಿಸ್ತಾ ಇರುತ್ತೆ. I1 ಯಾವುದು, R1, R2, I2, ಡಿವಿಯೇಷನ್ ಯಾವ್ಯಾವುದು ಅಂತ ಈಸಿಯಾಗಿ ಗೊತ್ತಾಗೋಂಗೆ ಆಗ್ಬಿಟ್ರೆ it becomes very useful for me to evaluate your answer. So this is the second expression what you can expect in the prism. 5 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಓಕೆ, ನಾನು ಇದನ್ನ ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ. ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಎನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸು. ನಾನು ಡೈರೆಕ್ಟಾಗಿ ಐ ಆಮ್ ಶಿಫ್ಟಿಂಗ್ ಟು ದ ಲಾಸ್ಟ್ ಕ್ವಶನ್ ನಾವು. ಇಲ್ಲಿ 2 ಮಿಸ್ ಮಾಡಿಬಿಟ್ವಿ. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ದಿಸ್. ಇಫ್ ಐ ಹ್ಯಾವ್ ಎ ಕ್ವಶನ್ ರಿಲೇಟೆಡ್ ಟು ಇದರಲ್ಲೇನೆ ಏನಾದ್ರು ಆಪ್ಟಿಕ್ಸಲ್ಲಿ ಬಂದುಬಿಟ್ರೆ, ಯಾವುದರಲ್ಲಿ ವೇವ್ ಆಪ್ಟಿಕ್ಸಲ್ಲಿ ಬಂದರೆ ವಾಟ್ ಮೈಟ್ ಬಿ ದ ಕ್ವಶನ್? ವೇವ್ ಆಪ್ಟಿಕ್ಸಲ್ಲಿ ಕೊಟ್ಬಿಟ್ರೆ ಏನು ಕೊಡ್ಬೋದು ಅಂತಂದರೆ, ಓಕೆ, arrive at the expression of resultant intensity at a point where the interference happens at a point ಅನ್ನೋದನ್ನ ಕೇಳ್ಬೋದು. ಓಕೆ, ಅಥವಾ ಇನ್ನು ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆ, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕೇಳ್ಬೋದು. ಯಾಕೆಂದರೆ ಇದು ಸ್ಪ್ಲಿಟ್ ಕ್ವಶನ್ನಾಗೂ ಕೇಳ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ನಾಗೂ ಕೇಳ್ಬೋದು. ಇಲ್ಲ ಥಿಯರಿ ಆಫ್ ಇಂಟರ್ಫರೆನ್ಸ್ ಏನು ಇದೆ, ದಟ್ ಈಸ್ ಕಂಡೀಷನ್ಸ್ ಫಾರ್ ಡಾರ್ಕ್ ಫ್ರಿಂಜು, ಬ್ರೈಟ್ ಫ್ರಿಂಜು, ಈ ಥರದನ್ನ ಕೇಳ್ಬೋದು. ಇಲ್ಲ ಡಿಫರೆನ್ಸ್ ಬಿಟ್ವೀನ್ ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫರೆನ್ಸ್ನ ಕೇಳ್ಬೋದು. ಇಲ್ಲಿ ಈ ಥರದನ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ನಾವು ಅದರಲ್ಲಿ ಮೇಜರ್ ಆಗಿ ನನಗೆ ಬರೋವಂಥ ಕ್ವಶನ್ಸು ಫುಲ್ ವೇವ್ ರೆಕ್ಟಿಫೈಯರ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್. ಹೌದಾ? ನೀಟಾಗಿ ಸರ್ಕ್ಯೂಟ್ ಬರಿಬೇಕು. ನೋಡಿ, ದಟ್ ಸರ್ಕ್ಯೂಟ್ ಫೆಚಸ್ ಯು 1 ಮಾರ್ಕ್. ವೇವ್ ಫಾರ್ಮ್ಸ್ ಏನಿದೆ, ವೇವ್ ಡಯಾಗ್ರಾಮ್ಸ್ ಬರಿತೀವಲ್ಲ, ವೇವ್ ಡಯಾಗ್ರಾಮ್ಸ್ ಫೆಚಸ್ ಯು 1 ಮಾರ್ಕ್ ಆ್ಯಂಡ್ ನೀಟ್ ಎಕ್ಸ್ಪ್ಲನೇಷನ್ ಆಫ್ ದ ಕ್ವಾಂಟಿಟೀಸ್ ರಿಲೇಟೆಡ್ ಟು ದಟ್. ಫಸ್ಟ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಸೆಕೆಂಡ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಪಾಸಿಟಿವ್ ಸೈಕಲಲ್ಲಿ ಏನು, ನೆಗೆಟಿವ್ ಸೈಕಲಲ್ಲಿ ಏನು ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಈಸಿಲಿ ಯು ವಿಲ್ ಎಂಡ್ ಅಪ್ ವಿತ್ ದ ಮಾರ್ಕ್ಸ್. ದಟ್ ವಾಂಟ್ ಬಿ ಅ ಬಿಗ್ ಇಶ್ಯೂ. ಓಕೆ, ಇದು ಬಿಟ್ಟರೆ ಇನ್ಯಾವ ಕ್ವಶನ್ನ ಕೇಳಬಹುದು ಅಂತ ಕೇಳಿದ್ರೆ, ಓಕೆ, ಸೊ ವಾಟ್ ಈಸ್ ಅ ರೆಕ್ಟಿಫೈಯರ್ ವಿತ್ ಅ ಲೇಬಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ಹಾಫ್ ವೇವ್ ಫುಲ್ ವೇವ್ ಬಿಟ್ಟರೆ
they may go with working of PN junction diode. PN junction diode ಕ್ಯಾರೆಕ್ಟರಿಸ್ಟಿಕ್ಸ್ನ 5 ಮಾರ್ಕ್ಸಿಗೆ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಇದು 5 ಮಾರ್ಕ್ಸಿಗೆ. ಬಟ್ ದೆನ್ ಆಲ್ಸೋ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್, ಡಿಫರೆನ್ಷಿಯೇಟ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್ ಯೂಸಿಂಗ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸನ್ನು ಕೇಳಬಹುದು. ರೈಟ್, ಈ ಥರ ಡಿವೈಡ್ ಮಾಡ್ಬೋದು. ನಾವು ಕಮಿಂಗ್ ಟು ದ ಕ್ವಶನ್ ನಂಬರ್, ಈಗ ಲಾಸ್ಟ್ ಕ್ವಶನ್ನಿಗೆ ಬರ್ತಾ ಇದ್ದೀನಿ. ದಟ್ ಈಸ್, ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿರುವಂಥ ಕ್ವಶನ್ನು, ಅದಕ್ಕೆ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಾಡ್ರನ್ ಫಿಸಿಕ್ಸ್ ಅಂತ ಕರಿತೀನಿ. ಮಾಡ್ರನ್ ಫಿಸಿಕ್ಸ್ ಅಂದರೆ ಯಾವ್ಯಾವ ಚಾಪ್ಟರ್ ಬಂತು? ಮಾಡ್ರನ್ ಫಿಸಿಕ್ಸ್ ಕನ್ಸಿಸ್ಟ್ ಆಫ್ 3 ಚಾಪ್ಟರ್ಸ್. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಇಲ್ಲಿ ಬರುತ್ತೆ. ಆಟಮ್ಸ್ ಬರುತ್ತೆ, ನ್ಯೂಕ್ಲಿಯೈ ಬರುತ್ತೆ. ಇದರಲ್ಲಿ ನ್ಯೂಕ್ಲಿಯೈಯಿಂದ ನನಗೆ 3 ಮಾರ್ಕ್ಸಿಗೆ ನ್ಯೂಮರಿಕಲ್ ಬರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ರೂಲ್ಡ್ ಔಟ್. ಈಗ ಬರೋದಾದರೂ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ನು ಅಥವಾ ಆಟಮ್ಸಿಂದಾನೇ ಕ್ವಶನ್ಸ್ ಬರಬೇಕು, ಅದಕ್ಕಿಂತ ಬೇರೆ ಇನ್ಯಾವುದರಿಂದನೂ ಕ್ವಶನ್ಸು ಬರೋದಿಲ್ಲ. ಓಕೆ, ಈಗ ಡ್ಯುಯಲ್ ನೇಚರಿಂದ ಕ್ವಶನ್ಸ್ ಬರುತ್ತೆ ಅನ್ನೋದಾದರೆ ಡ್ಯುಯಲ್ ನೇಚರಿಂದ ಯಾವ ಕ್ವಶನ್ಸ್ ನಮಗೆ ಬರಬಹುದು ಅಂತ ಕೇಳಿದ್ರೆ, ದ ಫಸ್ಟ್ ಮೇಜರ್ ಕ್ವಶನ್ ಈಸ್ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್, ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ ಅಥವಾ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಓಕೆ, ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಇಲ್ಲ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇವೆರಡರಲ್ಲೇ ಒಂದು ಬರುವಂಥದ್ದು. ತುಂಬ ರೇರು ಅವರು ಕೇಳೋದು ಆಟಮ್ಸಿಂದ. ಆಟಮ್ಸಿಂದ ಬರೋದು ಸ್ವಲ್ಪ ಕಮ್ಮಿನೇ. ದ ಪ್ರಾಬಬಿಲಿಟಿ ಆಫ್ ಆಟಮ್ಸಿಂದ ಬರುವಂಥದ್ದು ಕಮ್ಮಿ. ಅಕಸ್ಮಾತ್ ಏನಾದ್ರು ಕೇಳ್ತಾರೆ ಆಟಮ್ಸಿಂದ ಅನ್ನೋದಾದರೆ ಎನರ್ಜಿ, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಈ ಡಿರೈವೇಷನ್ ಮಾಡ್ತೀರಾ. En = -m z² e⁴ divided by 8n² h²ε0². ಈ ಡಿರೈವೇಷನನ್ನು ಕೇಳ್ತಾರೆ. -m z² e⁴ by 8n² h²ε0². ಈ ಈಕ್ವೇಷನ್ನ ನಾನು ಉಪಯೋಗಿಸ್ತೀನಿ. ಓಕೆ, ನಿಮಗೆ ಒಂದು ಗ್ಲಿಮ್ಸ್ ಕೊಡ್ತೀನಿ ನೋಡಿ ಇಲ್ಲಿ. ಇಟ್ ಈಸ್ ಜಸ್ಟ್ ಮೈ ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್. ದಿಸ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಂದ ಬರುವಂಥದ್ದು. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ಕರೆಂಟ್. ಕ್ವಶನ್ ನಂಬರ್ 41, ಇಟ್ ಈಸ್ ಮ್ಯಾಗ್ನೆಟಿಸಮ್ ಅಂತ ಹೇಳೋಣ. will be from optics. Modern physics, semiconductors. ನೆಕ್ಸ್ಟ್ ನಿನಗೆ ಮ್ಯಾಗ್ನೆಟಿಸಮ್ ನಿಮಗೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅನ್ನೋದಾದರೆ ಟೈಮ್ ಬೀಯಿಂಗ್ ಯು ಕ್ಯಾನ್ ಪುಟ್ ಇಟ್ ಅಸೈಡ್. ಮಾಡ್ರನ್ ಫಿಸಿಕ್ಸಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು ನೋಡಿ, ಯಾಕೆಂದರೆ ಇರೋದೆಲ್ಲ ಥಿಯರಿ ಬೇಸ್ಡ್ ಕ್ವಶನ್ಸು. ಅಂಥ ದೊಡ್ಡ ಡಿರೈವೇಷನ್ಸ್ ಆಗಲಿ ಕನ್ಫ್ಯೂಸಿಂಗ್ ಆಗಿರೋವಂಥ ಪ್ಯಾರಾಮೀಟರ್ಸ್ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಮಾಡ್ರನ್ ಫಿಸಿಕ್ಸಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಐ ವಿಲ್ ರೈಟ್ ಇಟ್ ಆಸ್ ಪ್ರಿಫರೆನ್ಸ್ P1. Next I will give the preference to optics, and finally I am going to give the preference to magnetism. But magnetism ಕೊಟ್ಟರೆ ಅನುಕೂಲ, ಯಾಕೆಂದರೆ ಅಲ್ಲಿ ಇರೋದೇ 2 ಅಥವಾ 3 ಕ್ವಶನ್ ಬರೋವಂಥದ್ದು. ಆ 3 ಕ್ವಶನ್ನ ಓದ್ಕೊಂಡ್ಬಿಟ್ರೆ ಈಸಿಲಿ ಒಂದಾಗುತ್ತೆ. ಮೈ ಸಜೆಷನ್ ಈಸ್ ಗೆಟ್ ರೆಡಿ ಫಾರ್ 4 ಕ್ವಶನ್ಸ್. 4 ಕ್ವಶನ್ನಿಗೆ ರೆಡಿಯಾಗಿ. ಏಕೆಂದರೆ ಅಕಸ್ಮಾತ್ ಯಾವ್ದಾರು ಒಂದು ಕ್ವಶನ್ ಸ್ವಲ್ಪ ಎಲ್ಲರೂ ಮಧ್ಯದಲ್ಲಿ ಸ್ಟಕ್ ಆಯಿತು, ಸರಿಯಾಗಿ ನನಗೆ ಡಿರೈವೇಷನ್ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬರಲಿಲ್ಲ ಅಂದರೂ ಯು ಕ್ಯಾನ್ ಈಸಿಲಿ ಗೋ ವಿತ್ ರೆಸ್ಪೆಕ್ಟ್ ಟು ದ ರಿಮೈನಿಂಗ್ ಅನದರ್ ಕ್ವಶನ್. ಮತ್ತು ಮೇಕ್ ಇಟ್ ಎ ಹ್ಯಾಬಿಟ್. ನಿಮಗೆ ಪ್ರಿಪ್ರೇಟ್ರಿ ಕೊಡ್ತಾರೆ ಕಾಲೇಜಲ್ಲಿ, ಆಲ್ರೆಡಿ ಸ್ಟೇಟ್ ಪ್ರಿಪ್ರೇಟ್ರಿ ಶುರುವಾಗಿದೆ, ಪ್ರಿಪ್ರೇಟ್ರಿ ಕಾಲೇಜಸಲ್ಲೂ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಕ್ವಶನ್ ಬರಬೇಡಿ.
ರೈಟ್ ಎಕ್ಸ್ಟ್ರಾ ಕ್ವಶನ್ಸ್. ಯಾಕೆಂದರೆ ಟೈಮ್ ಇರುತ್ತೆ. ಈಗ MCQs 20 ಮಾರ್ಕ್ಸಿಗೆ ಇರೋದ್ರಿಂದ ಈಸಿಲಿ ಯು ಕ್ಯಾನ್ ಫಿನಿಶ್ ಆಫ್ ದ ಕ್ವಶನ್ ಪೇಪರ್ ಇನ್ 2.5 hours ಮುಗಿಸ್ಬೋದು ಆರಾಮಾಗಿ, ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಸೇರಿ. ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ. ಆ ಅರ್ಧ ಗಂಟೆಯಲ್ಲಿ 2 ಮಾರ್ಕ್ಸ್ ಒಂದು ಎಕ್ಸ್ಟ್ರಾ ಕ್ವಶನ್, 3 ಮಾರ್ಕ್ಸ್ ಒಂದು, 5 ಮಾರ್ಕ್ಸ್ ಒಂದು, ಇಫ್ ಪಾಸಿಬಲ್ ಪ್ರಾಬ್ಲಮ್ ಒಂದೊಂದು ಎಕ್ಸ್ಟ್ರಾ ಬರೆದ್ರೆ, ಇನ್ನೂ ಜಾಸ್ತಿ ಬರಿತೀನಿ ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ಅಟ್ಲೀಸ್ಟ್ ಒಂದೊಂದು ಕ್ವಶನ್ನ ನೀವು ಎಕ್ಸ್ಟ್ರಾ ಬರಿತೀರಾ ಅಂದರೆ ಇಟ್ ವಿಲ್ ಬಿ ಎನ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಯು ಪೀಪಲ್ ಇಟ್ ಸೆಲ್ಫ್. ಓಕೆ, ಯಾಕೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಬರಿಬೇಕಾದ್ರೆ ಏನೋ ತಪ್ಪಾಗೋಗಿರುತ್ತೆ 2 ಮಾರ್ಕ್ಸಲ್ಲಿ, ಯು ಮೇ ನಾಟ್ ಗೆಟ್ 2 ಮಾರ್ಕ್ಸ್ ಕಂಪ್ಲೀಟ್ಲಿ. ಸೊ ದೆನ್ ಇಫ್ ಯು ಹ್ಯಾವ್ ಎಕ್ಸ್ಟ್ರಾ ಕ್ವಶನ್ ದಟ್ ವಿಲ್ ಬಿ ಟೇಕನ್ ಕೇರ್. ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಿಮಗೂ ಗೊತ್ತಿದೆ ಹೇಗೆ ಮಾಡ್ತೀವಿ. 6 ಕ್ವಶನ್ ಬರೆದಿದ್ದೀನಿ ನಾನು, 5 ಬರೀಬೇಕಾಗಿರೋದು. ಅಂದರೆ ಯಾವುದು ಬೆಸ್ಟ್ 5 ಇದೆ ಅದಕ್ಕೆ ನಾವು ಮಾರ್ಕ್ಸ್ ಕೊಡ್ತೀವಿ, ನಾಟ್ ದ ಫಸ್ಟ್ 5, ಬೆಸ್ಟ್ 5. ಕ್ಲಿಯರ್? ಹಾಗಾಗಿ ಬಿ ಕಾನ್ಫಿಡೆಂಟ್ ಅಷ್ಟೇ. ನೋಡಿ, ಇದು 5 ಮಾರ್ಕ್ಸಿಂದ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಇವತ್ತು. ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ಸಲ್ಲಿ ಏನು ಮಾಡೋಣಂತೆ, ಪ್ರಾಬ್ಲಮ್ಸೇ ಒಂದು ಸೆಷನ್ ತೊಗೊಳ್ಳೋಣಂತೆ. ಯಾವ ಚಾಪ್ಟರಿಂದ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣಂತೆ. ಅಲ್ಲಿಗೆ 5 ಮಾರ್ಕ್ಸಿಂದ 3 ಕ್ವಶನ್, 15 ಮಾರ್ಕ್ಸ್, ಪ್ರಾಬ್ಲಮ್ಸ್ 10 ಮಾರ್ಕ್ಸ್, 25 ಮಾರ್ಕ್ಸ್ ಬಂದೇ ಬಿಡ್ತು. ಇನ್ನು 20 ಮಾರ್ಕ್ಸ್ ಬಿಡಿ MCQs ಮತ್ತು ಇದರಲ್ಲಿ, ಅಲ್ಲಿಗೆ 45 ಮಾರ್ಕ್ಸ್ ಬಂದೇ ಬಿಡ್ತು. ಇನ್ನು ಕಲಿಬೇಕಾಗಿರೋದು ನಾನು ಬರೀ ಇನ್ನೊಂದು 25 ಮಾರ್ಕ್ಸಿಗೆ ಅಷ್ಟೇ. ಸೊ ಸ್ಟೆಪ್ ವೈಸ್ ಹೋಗೋಣಂತೆ. ಸ್ಟಿಲ್ ವಿ ಹ್ಯಾವ್ ಟೈಮ್. ಬಿ ವಿತ್ ಅಸ್. ಟೀಚರ್ ಈಸ್ ದೇರ್ ಟು ಸಪೋರ್ಟ್ ಯು. ಏನೇ ಡೌಟ್ಸ್ ಇದ್ರು, ಏನೇ ಕ್ಲಾರಿಫಿಕೇಶನ್ಸ್ ಇದ್ರು, ವಿ ಆರ್ ದೇರ್ ಟು ಹೆಲ್ಪ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಟೇಕಿಂಗ್ ದ ನ್ಯೂಮರಿಕಲ್ಸ್ ರಿಲೇಟೆಡ್, ಹೌ ಟು ಸಾಲ್ವ್ ಎ ನ್ಯೂಮರಿಕಲ್ ಅನ್ನೋದನ್ನೇ ಒಂದು ಸೆಷನ್ ತೊಗೊಳ್ಳೋಣಂತೆ. ನ್ಯೂಮರಿಕಲ್ಸ್ ಬಗ್ಗೆ ಡೀಲ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಬಿ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ಕ್ಲಾಸ್. ಐ ವಿಲ್ ಡೀಲ್ ವಿತ್ ದ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ದ ಚಾಪ್ಟರ್ ಆಫ್ ಯಾವ್ಯಾವ ಚಾಪ್ಟ್ರಲ್ಲಿ ನಾನು ನ್ಯೂಮರಿಕಲ್ಸ್ ಬರುತ್ತೆ, ಅದರಿಂದ ಎಷ್ಟೆಷ್ಟು ಹೆಲ್ಪ್ ಆಗುತ್ತೆ, ಯಾವ್ಯಾವುದರಿಂದ ನಾನು ಉಪಯೋಗಿಸ್ಕೋಬೇಕು, ಯಾವುದನ್ನು ನಾನು ನೆಗ್ಲೆಕ್ಟ್ ಮಾಡ್ಬೋದು ಅನ್ನೋದಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಳ್ಳಂತೆ.